ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ಇವತ್ತೇ ನಿರ್ಧಾರ ಆಗಲಿಕ್ಕಿದೆ. ಹಾಗಿದ್ರೆ ಏನಾಗಬಹುದು? ಈಗಾಗಲೇ ವಾದ ಪ್ರತಿವಾದ ಜೋರಾಗಿ ನಡೀತಾ ಇರೋದು. ತುಷಾರ್ ಮೆಹ್ತಾ ಅವರು ಬರೋಬ್ಬರಿ 2 ಗಂಟೆಗಳ ಕಾಲ ವಾದ ಮಂಡನೆಯನ್ನ ಮಾಡಿದ್ರು. ಮಣಿಂದರ್ ಸಿಂಗ್ ಅವರ ವಾದ ಆರಂಭ ಆಯಿತು. ಈಗ ನಾವಡಿಗೆ ಅವರ ವಾದ ಆರಂಭ ಆಗಿರೋದು. ಹೈಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ಜೋರಾಗಿ ನಡೀತಾ ಇದೆ. ಕುತೂಹಲವನ್ನ ಮೂಡಿಸಿರೋದು ಹಿರಿಯ ವಕೀಲರ ವಾದ. ಒಂದು ರೀತಿ ವೆರಿ ಇಂಟ್ರೆಸ್ಟಿಂಗ್ ಆಗಿರೋದು. ಮುಖ್ಯಮಂತ್ರಿಗಳ ಭವಿಷ್ಯ ಇವತ್ತೇ ನಿರ್ಧಾರ ಆಗುತ್ತಾ ಅನ್ನೋಂಥ ಪ್ರಶ್ನೆ ಇದೆ. ಹೈ ವೋಲ್ಟೇಜ್ ವಿಚಾರಣೆ ಇವತ್ತೇ ಅಂತ್ಯವಾಗುತ್ತಾ, ವಾದ ಪ್ರತಿವಾದ ಅನ್ನುವಂಥದ್ದು ಮತ್ತೊಂದು ಕಡೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಮೊನ್ನೆ ಸುದೀರ್ಘವಾದ ಮಂಡನೆ ಮಾಡಿದರು, ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಈಗ ಪ್ರತಿವಾದ ಅನ್ನುವಂತೆ ಬೆಳಗ್ಗೆಯಿಂದ ಸರಿಯಾಗಿ 10:30ರಿಂದ ತುಷಾರ್ ಮೆಹ್ತಾ ಅವರು ವಾದ ಆರಂಭ ಮಾಡಿದರು. ಮೊನ್ನೆ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿದ್ದ ಒಂದೊಂದು ಅಕ್ಷರಕ್ಕೂ ಕೌಂಟರ್ ಕೊಡುವಂತಹ ಕೆಲಸ ತುಷಾರ್ ಮೆಹ್ತಾ ಅವರಿಂದ ಆಯಿತು. ನಾನು ಫ್ರೆಂಡ್ಲಿ ಗವರ್ನರ್ ಅಂತ ಅನ್ನೋದಿಲ್ಲ, ಫ್ರೆಂಡ್ಲಿ ಸಿಎಂ ಅಂತಲೂ ಕರೆಯೋದಿಲ್ಲ. ಕಾರಣ ಅವರದ್ದು ಸಾಂವಿಧಾನಿಕ ಹುದ್ದೆ, ಗೌರವಾನ್ವಿತ ಮುಖ್ಯಮಂತ್ರಿಗಳು ಅಂತಾನೇ ಕರಿತೀನಿ ಅಂತ ಹೇಳುವ ಮೂಲಕ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ತಮ್ಮ ಮಾತಿನಲ್ಲೇ ತಿವಿಯುವಂಥ ಕೆಲಸವನ್ನು ಕೂಡ ಮಾಡಿದರು. ಅದಾದ ನಂತರ ಮಣಿಂದರ್ ಸಿಂಗ್ ಅವರು ಬಂದರು. ಸ್ನೇಹಮಯಿ ಕೃಷ್ಣ ಪರ ವಕೀಲರು ಅವರು ಕೂಡ ಇದು ಡಿನೋಟಿಫೈ ಆಗಿದ್ದು ಯಾವಾಗ, ಇವರಿಗೆ ಈ ಭೂಮಿ ಬಂದಿದ್ದು ಹೇಗೆ, ಅದಕ್ಕಿಂತ ಪೂರ್ವದಲ್ಲಿ ಇದು ರೆವೆನ್ಯೂ ಭೂಮಿ ಆಗಿತ್ತಾ, ಹೀಗೆ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಪೀಠದ ಗಮನಕ್ಕೆ ದಾಖಲೆಗಳ ಸಮೇತ ಹಲವು ವಿಚಾರಗಳನ್ನು ತಗೊಂಬಂದರು. ಈಗ ಪ್ರಭುಲಿಂಗ ನಾವಡ್ಗೆ ಅವರ ವಾದ ಆರಂಭ ಆಗಿದೆ. ಪ್ರಭುಲಿಂಗ ನಾವಡ್ಗೆ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಈ ಹಿಂದೆ ಪ್ರಾಸಿಕ್ಯೂಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯ ತೀರ್ಪುಗಳು ಪ್ರಕಟ ಆಗಿದ್ದು ಅವೆಲ್ಲವನ್ನೂ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಇಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇರೋದೇನೋ, ಅಥವಾ ಅವರ ಪರವಾಗಿ ಸರ್ಕಾರದ ಪರವಾಗಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ವಕೀಲರು ಪ್ರಶ್ನೆ ಮಾಡ್ತಾ ಇರೋದೇನಂತಂದರೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋ ಕ್ರಮವೇ ತಪ್ಪು ಅಂತ ಹೇಳ್ತಿದ್ದಾರೆ. ಇದು ಕಾನೂನು ಬಾಹಿರ, ರಾಜಕೀಯ ಪ್ರೇರಿತ, ಒತ್ತಡದಿಂದಾಗಿ ಈ ರೀತಿ ಮಾಡಿದ್ದಾರೆ ಅಂತ. ಆದರೆ ಅದು ಅಲ್ಲ ಅಂತ ನಾವಡ್ಗೆ ಅವರು ಇಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸ್ವತಂತ್ರವಾಗಿ ಅವರು ಪ್ರಾಸಿಕ್ಯೂಷನ್ಗೆ ಕೊಡುವಂಥ ಅಧಿಕಾರ ಇದೆ ರಾಜ್ಯಪಾಲರಿಗೆ. ಸಂಪುಟ ಏನೇ ಅಂಗೀಕಾರ ಮಾಡ್ಬೋದು, ಏನೇ ಸಲಹೆಯನ್ನು ಕೊಡ್ಬೋದು, ಆ ಸಲಹೆಯನ್ನೇ ಪಾಸ್ ಮಾಡಬೇಕು ಅಂತ ರಾಜ್ಯಪಾಲರನ್ನ ನಾವು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ, ಅಥವಾ ರಾಜ್ಯಪಾಲರ ಮೇಲೆ ನಾವು ಒತ್ತಡ ಹೇರುವಂತಿಲ್ಲ. ರಾಜ್ಯಪಾಲರದ್ದು ಸಾಂವಿಧಾನಿಕ ಹುದ್ದೆ, ಅವರು ಕೂಡ ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೋಬಹುದು. ಇಲ್ಲಿಯೂ ಕೂಡ ಅದೇ ರೀತಿಯಾಗಿದೆ. ಅದು ಹೇಗೆ ಅದು ಕಾನೂನು ಬಾಹಿರ ಆಗುತ್ತೆ ಅಂತ ಪ್ರಭುಲಿಂಗ ನಾವಡ್ಗೆ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಈ ಹಿಂದೆ ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಮಧ್ಯಪ್ರದೇಶದ ಒಂದು ತೀರ್ಪನ್ನು ಪ್ರಾಸಿಕ್ಯೂಷನ್ ಕಾಪಿಯಲ್ಲಿಯೂ ಕೂಡ ಉಲ್ಲೇಖ ಮಾಡಿರೋದು. ಇಲ್ಲಿ ಮತ್ತೆ ಅದೇ ಪ್ರಸ್ತಾಪ ಆಗ್ತಾ ಇರೋದು. ಸೊ ಎಲ್ಲ ವಿಚಾರಗಳನ್ನು ಗಮನಿಸಲಾಗಿ ರಾಜ್ಯಪಾಲರು ತೆಗೆದುಕೊಂಡಂತಹ ಕ್ರಮ ಸರಿಯಾಗಿಯೇ ಇದೆ. ಹೀಗಾಗಿ ಪ್ರಾಸಿಕ್ಯೂಷನ್ನ ಆದೇಶವನ್ನು ಎತ್ತಿ ಹಿಡಿಬೇಕು ಅನ್ನುವಂತಹ ಮನವಿ ಈಗ ಈ 3 ವಕೀಲರದ್ದು. ಈಗ ಹೈ ವೋಲ್ಟೇಜ್ ವಿಚಾರಣೆ ಅಂತ್ಯವಾಗಿ ಏನಾದರೂ ಇವತ್ತೇ ತೀರ್ಪು ಪ್ರಕಟವಾಗುತ್ತಾ, ಅಥವಾ ಮತ್ತೆ ವಿಚಾರಣೆಯನ್ನು ಮುಂದೂಡಲಾಗುತ್ತಾ, ಏನಾಗ್ಬೋದು ಅನ್ನೋದು ಸದ್ಯಕ್ಕಿನ ಕುತೂಹಲ. ಇನ್ ಕೇಸ್ ಪ್ರಾಸಿಕ್ಯೂಷನ್ನ ಆದೇಶ ತನಿಖೆ ಆಗಬೇಕು ಅನ್ನುವಂಥ ಆದೇಶ ಏನಿದೆ, ಇದನ್ನು ಹೈಕೋರ್ಟ್ ಎತ್ತಿ ಹಿಡಿದ್ರೆ ಅಲ್ಲಿಗೆ ಮುಖ್ಯಮಂತ್ರಿಗಳು ಮತ್ತು ಕುಟುಂಬ ಸಂಕಷ್ಟ ಆರಂಭ ಅಂತಾನೆ ಲೆಕ್ಕ. ತನಿಖಾ ಸಂಸ್ಥೆಗಳು FIR ದಾಖಲು ಮಾಡ್ತವೆ, ತನಿಖೆಯನ್ನು ಆರಂಭ ಮಾಡ್ತವೆ. ಸೊ ಈಗ ಸದ್ಯಕ್ಕೆ ವಿಚಾರಣೆ ಆಗ್ತಾ ಇರೋದೇ ಇದೆ. ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಇದನ್ನು ಹೈಕೋರ್ಟ್ ತಳ್ಳಿ ಹಾಕುತ್ತಾ ಅಥವಾ ಎತ್ತಿ ಹಿಡಿಯುತ್ತಾ? ರಾಜ್ಯಪಾಲರು ಪ್ರಾಸಿಕ್ಯೂಷನ್ ತನಿಖೆ ಕೊಟ್ಟಿದ್ದು ಸರಿ ಇದೆ, ತನಿಖೆಯನ್ನು ಆರಂಭಿಸಿ ಅಂತ ಹೈಕೋರ್ಟ್ ಏನಾದರೂ ಆದೇಶ ಕೊಟ್ಟು ಬಿಟ್ಟರೆ ತನಿಖೆ ಆರಂಭ ಆಗುತ್ತೆ. ಅಲ್ಲಿಗೆ ಸಂಕಷ್ಟ ಆರಂಭ. ಇಲ್ಲಿ ಮುಖ್ಯವಾಗಿ ಅಪ್ರೂವಲ್ ಮತ್ತು ಅನುಮತಿಯ ವಿಚಾರ, ಪೂರ್ವಾನುಮತಿ ಮತ್ತು ಅಪ್ರೂವಲ್ ವಿಚಾರವಾಗಿ ವಿತ್ ಸೆಕ್ಷನ್ಸ್ ಚರ್ಚೆ ಆಗ್ತಾ ಇರೋದು. ಈ 17A ಮತ್ತು 19 ಸೆಕ್ಷನ್ಸ್ ಯಾವ್ಯಾವಾಗ ಉಪಯೋಗ ಆಗ್ಬೋದು, ಸಂದರ್ಭಕ್ಕೆ ತಕ್ಕ ಹಾಗೆ ಎರಡನ್ನೂ ನಾವು ಉಪಯೋಗಿಸ್ಕೋಬಹುದು ಅಂತ. ಇನ್ನು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ 2 ಸಮಿತಿಗಳ ರಚನೆ ಆಗಿದೆ. ನ್ಯಾಯಮೂರ್ತಿಗಳನ್ನು ಒಳಗೊಂಡಂತಹ ಸಮಿತಿ. ಈ ಸಮಿತಿಯ ವಿಚಾರವಾಗಿ ನಾವು ಪ್ರಶ್ನೆಯನ್ನೂ ಕೂಡ ಮಾಡಿದ್ದೇವೆ. ನಾವಡ್ಗೆ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇರೋದು. ಸದ್ಯಕ್ಕೆ ನಾವಡ್ಗೆ ಅವರು ಪ್ರಬಲವಾದ ಮಂಡನೆಯನ್ನು ವಾದ ಪ್ರತಿವಾದ ಮುಂದುವರಿತಾ ಇದೆ. 17A ಅಡಿಯಲ್ಲಿ ಈ ಪ್ರಕರಣ ಚರ್ಚೆಗೆ ಅರ್ಹವಾಗಿದೆ.
ಹೀಗಾಗಿ ರಾಜ್ಯಪಾಲರ ಆದೇಶ ಸರಿಯಾಗಿಯೇ ಇದೆ ಅಂತ ನಾವಡಿಗೆ ಅವರು ಹೇಳ್ತಾ ಇದ್ದಾರೆ. ದೂರುದಾರ ಪ್ರದೀಪ್ ಪರ ಪ್ರಭುಲಿಂಗ ನಾವಡಿಗೆ ಈಗ ವಾದ ಮಂಡನೆಯನ್ನು ಮಾಡ್ತಾ ಇರೋದು. ಅವ್ರು ಹೇಳ್ತಾ ಇರೋದು 17A ಅಡಿಯಲ್ಲಿ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ, ಈ ಅಡಿಯಲ್ಲಿ ತನಿಖೆ ಮಾಡೋದಕ್ಕೆ ಇದು ಅರ್ಹ ಪ್ರಕರಣ. ಹೀಗಾಗಿ ರಾಜ್ಯಪಾಲರು ತೆಗೆದುಕೊಂಡಂಥ ನಿರ್ಧಾರ ಏನಿದೆ ಇದು ಸರಿಯಾದ ನಿರ್ಧಾರವಾಗಿದೆ ಅಂತ ಅವ್ರು ಹೇಳ್ತಾ ಇರೋದು. ಮೂಡಾ ಹಗರಣ, ಇದರಲ್ಲಿ ಮುಖ್ಯಮಂತ್ರಿಗಳ ಪ್ರಭಾವ, ಪರ್ಯಾಯ ನಿವೇಶನ ಕೊಟ್ಟಿದ್ದು ಗೋಲ್ಮಾಲ್, ವಿಜಯನಗರದಲ್ಲೇ ಕೊಟ್ಟಿದ್ದು 14 ಸೈಟ್ಗಳು, ಇದಕ್ಕೆ ಪತ್ರ ಬರೆದಿದ್ದು ಮತ್ತು ಅವತ್ತು ಅದಕ್ಕೆ ಅನುಮೋದನೆಯನ್ನು ನೀಡಿದ್ದು, ಇವೆಲ್ಲವನ್ನೂ ಕೂಡ ರೀಕಾಲ್ ಮಾಡಿಕೊಳ್ಳುವಂತಹ ಕೆಲಸ ಅಲ್ಲಿ ಆಗ್ತಾ ಇದೆ. ಈಗ ಪ್ರದೀಪ್ ಕುಮಾರ್ ಪರವಾಗಿ ಪ್ರಭುಲಿಂಗ್ ನಾವಡಿಗೆ ಅವರು ಹೇಳ್ತಾ ಇರೋದೇನಂತಂದ್ರೆ 17A ಅಡಿಯಲ್ಲಿ ಈ ಪ್ರಕರಣ ತನಿಖೆಗೆ ಅರ್ಹವಾಗಿದೆ. ಹೀಗಾಗಿ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಮಾಡಿದ್ದಾರೆ, ಪ್ರಾಸಿಕ್ಯೂಷನ್ ಅನುಮತಿಯನ್ನು ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ಇವತ್ತೇ ನಿರ್ಧಾರ ಆಗಲಿಕ್ಕಿದೆ. ಹಾಗಿದ್ರೆ ಏನಾಗಬಹುದು? ಈಗಾಗಲೇ ವಾದ ಪ್ರತಿವಾದ ಜೋರಾಗಿ ನಡೀತಾ ಇರೋದು. ತುಷಾರ್ ಮೆಹ್ತಾ ಅವರು ಬರೋಬ್ಬರಿ 2 ಗಂಟೆಗಳ ಕಾಲ ವಾದ ಮಂಡನೆಯನ್ನ ಮಾಡಿದ್ರು. ಮಣಿಂದರ್ ಸಿಂಗ್ ಅವರ ವಾದ ಆರಂಭ ಆಯಿತು. ಈಗ ನಾವಡಿಗೆ ಅವರ ವಾದ ಆರಂಭ ಆಗಿರೋದು. ಹೈಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ಜೋರಾಗಿ ನಡೀತಾ ಇದೆ. ಕುತೂಹಲವನ್ನ ಮೂಡಿಸಿರೋದು ಹಿರಿಯ ವಕೀಲರ ವಾದ. ಒಂದು ರೀತಿ ವೆರಿ ಇಂಟ್ರೆಸ್ಟಿಂಗ್ ಆಗಿರೋದು. ಮುಖ್ಯಮಂತ್ರಿಗಳ ಭವಿಷ್ಯ ಇವತ್ತೇ ನಿರ್ಧಾರ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಹೈ ವೋಲ್ಟೇಜ್ ವಿಚಾರಣೆ ಇವತ್ತೇ ಅಂತ್ಯವಾಗುತ್ತಾ, ವಾದ ಪ್ರತಿವಾದ ಅನ್ನುವಂಥದ್ದು ಮತ್ತೊಂದು ಕಡೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಮೊನ್ನೆ ಸುದೀರ್ಘ ವಾದ ಮಂಡನೆ ಮಾಡಿದರು, ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಈಗ ಪ್ರತಿವಾದ ಅನ್ನುವಂತೆ ಬೆಳಗ್ಗೆಯಿಂದ ಸರಿಯಾಗಿ 10:30ರಿಂದ ತುಷಾರ್ ಮೆಹ್ತಾ ಅವರು ವಾದ ಆರಂಭ ಮಾಡಿದರು. ಮೊನ್ನೆ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿದ್ದ ಒಂದೊಂದು ಅಕ್ಷರಕ್ಕೂ ಕೌಂಟರ್ ಕೊಡುವಂತಹ ಕೆಲಸ ತುಷಾರ್ ಮೆಹ್ತಾ ಅವರಿಂದ ಆಯಿತು. ನಾನು ಫ್ರೆಂಡ್ಲಿ ಗವರ್ನರ್ ಅಂತ ಅನ್ನೋದಿಲ್ಲ, ಫ್ರೆಂಡ್ಲಿ CM ಅಂತಲೂ ಕರೆಯೋದಿಲ್ಲ. ಕಾರಣ ಅವರದ್ದು ಸಾಂವಿಧಾನಿಕ ಹುದ್ದೆ, ಗೌರವಾನ್ವಿತ ಮುಖ್ಯಮಂತ್ರಿಗಳು ಅಂತಾನೇ ಕರಿತೀನಿ ಅಂತ ಹೇಳುವ ಮೂಲಕ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ತಮ್ಮ ಮಾತಿನಲ್ಲೇ ತಿವಿಯುವಂಥ ಕೆಲಸವನ್ನು ಕೂಡ ಮಾಡಿದರು. ಅದಾದ ನಂತರ ಮಣಿಂದರ್ ಸಿಂಗ್ ಅವರು ಬಂದರು, ಸ್ನೇಹಮಯಿ ಕೃಷ್ಣ ಪರ ವಕೀಲರು. ಅವರು ಕೂಡ ಇದು ಡಿನೋಟಿಫೈ ಆಗಿದ್ದು ಯಾವಾಗ, ಇವರಿಗೆ ಈ ಭೂಮಿ ಬಂದಿದ್ದು ಹೇಗೆ, ಅದಕ್ಕಿಂತ ಪೂರ್ವದಲ್ಲಿ ಇದು ರೆವೆನ್ಯೂ ಭೂಮಿ ಆಗಿತ್ತಾ, ಹೀಗೆ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಪೀಠದ ಗಮನಕ್ಕೆ ದಾಖಲೆಗಳ ಸಮೇತ ಹಲವು ವಿಚಾರಗಳನ್ನು ತಗೊಂಡ್ಬಂದರು. ಈಗ ಪ್ರಭುಲಿಂಗ ನಾವಡಿಗೆ ಅವರ ವಾದ ಆರಂಭ ಆಗಿದೆ. ಪ್ರಭುಲಿಂಗ ನಾವಡಿಗೆ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಈ ಹಿಂದೆ ಪ್ರಾಸಿಕ್ಯೂಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯ ತೀರ್ಪುಗಳು ಪ್ರಕಟ ಆಗಿದ್ದು ಅವೆಲ್ಲವನ್ನೂ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಇಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇರೋದೇನು, ಅಥವಾ ಅವರ ಪರವಾಗಿ ಸರ್ಕಾರದ ಪರವಾಗಿ CM ಸಿದ್ದರಾಮಯ್ಯ ಪರವಾಗಿ ವಕೀಲರು ಪ್ರಶ್ನೆ ಮಾಡ್ತಾ ಇರೋದೇನಂತಂದರೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋ ಕ್ರಮವೇ ತಪ್ಪು ಅಂತ ಹೇಳ್ತಿದ್ದಾರೆ. ಇದು ಕಾನೂನು ಬಾಹಿರ, ರಾಜಕೀಯ ಪ್ರೇರಿತ, ಒತ್ತಡದಿಂದಾಗಿ ಈ ರೀತಿ ಮಾಡಿದ್ದಾರೆ ಅಂತ. ಆದರೆ ಅದು ಅಲ್ಲ ಅಂತ ನಾವಡಿಗೆ ಅವರು ಇಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸ್ವತಂತ್ರವಾಗಿ ಅವರು ಪ್ರಾಸಿಕ್ಯೂಷನ್ಗೆ ಕೊಡುವಂಥ ಅಧಿಕಾರ ಇದೆ ರಾಜ್ಯಪಾಲರಿಗೆ. ಸಂಪುಟ ಏನೇ ಅಂಗೀಕಾರ ಮಾಡ್ಬೋದು, ಏನೇ ಸಲಹೆಯನ್ನು ಕೊಡ್ಬೋದು, ಆ ಸಲಹೆಯನ್ನೇ ಪಾಸ್ ಮಾಡಬೇಕು ಅಂತ ರಾಜ್ಯಪಾಲರನ್ನ ನಾವು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ, ಅಥವಾ ರಾಜ್ಯಪಾಲರ ಮೇಲೆ ನಾವು ಒತ್ತಡ ಹೇರುವಂತಿಲ್ಲ. ರಾಜ್ಯಪಾಲರದ್ದು ಸಾಂವಿಧಾನಿಕ ಹುದ್ದೆ, ಅವರು ಕೂಡ ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೋಬಹುದು. ಇಲ್ಲಿಯೂ ಕೂಡ ಅದೇ ರೀತಿಯಾಗಿದೆ. ಅದು ಹೇಗೆ ಅದು ಕಾನೂನು ಬಾಹಿರ ಆಗುತ್ತೆ ಅಂತ ಪ್ರಭುಲಿಂಗ್ ನಾವಡಿಗೆ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಈ ಹಿಂದೆ ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಮಧ್ಯಪ್ರದೇಶದ ಒಂದು ತೀರ್ಪನ್ನು ಪ್ರಾಸಿಕ್ಯೂಷನ್ ಕಾಪಿಯಲ್ಲಿಯೂ ಕೂಡ ಉಲ್ಲೇಖ ಮಾಡಿರೋದು. ಇಲ್ಲಿ ಮತ್ತೆ ಅದೇ ಪ್ರಸ್ತಾಪ ಆಗ್ತಾ ಇರೋದು. ಸೊ ಎಲ್ಲ ವಿಚಾರಗಳನ್ನು ಗಮನಿಸಲಾಗಿ ರಾಜ್ಯಪಾಲರು ತೆಗೆದುಕೊಂಡಂತಹ ಕ್ರಮ ಸರಿಯಾಗಿಯೇ ಇದೆ. ಹೀಗಾಗಿ ಪ್ರಾಸಿಕ್ಯೂಷನ್ನ ಆದೇಶವನ್ನು ಎತ್ತಿ ಹಿಡಿಬೇಕು ಅನ್ನುವಂತಹ ಮನವಿ ಈಗ ಈ 3 ವಕೀಲರದ್ದು. ಈಗ ಹೈ ವೋಲ್ಟೇಜ್ ವಿಚಾರಣೆ ಅಂತ್ಯವಾಗಿ ಏನಾದರೂ ಇವತ್ತೇ ತೀರ್ಪು ಪ್ರಕಟವಾಗುತ್ತಾ, ಅಥವಾ ಮತ್ತೆ ವಿಚಾರಣೆಯನ್ನು ಮುಂದೂಡಲಾಗುತ್ತಾ, ಏನಾಗ್ಬೋದು ಅನ್ನೋದು ಸದ್ಯಕ್ಕಿನ ಕುತೂಹಲ. ಇನ್ ಕೇಸ್ ಪ್ರಾಸಿಕ್ಯೂಷನ್ನ ಆದೇಶ ತನಿಖೆ ಆಗಬೇಕು ಅನ್ನುವಂಥ ಆದೇಶ ಏನಿದೆ, ಇದನ್ನು ಹೈಕೋರ್ಟ್ ಎತ್ತಿ ಹಿಡಿದ್ರೆ ಅಲ್ಲಿಗೆ ಮುಖ್ಯಮಂತ್ರಿಗಳು ಮತ್ತು ಕುಟುಂಬ ಸಂಕಷ್ಟ ಆರಂಭ ಅಂತಾನೆ ಲೆಕ್ಕ. ತನಿಖಾ ಸಂಸ್ಥೆಗಳು FIR ದಾಖಲು ಮಾಡ್ತವೆ, ತನಿಖೆಯನ್ನು ಆರಂಭ ಮಾಡ್ತವೆ. ಸೊ ಈಗ ಸದ್ಯಕ್ಕೆ ವಿಚಾರಣೆ ಆಗ್ತಾ ಇರೋದೇ ಇದೆ. ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಇದನ್ನು ಹೈಕೋರ್ಟ್ ತಳ್ಳಿ ಹಾಕುತ್ತಾ ಅಥವಾ ಎತ್ತಿ ಹಿಡಿಯುತ್ತಾ? ರಾಜ್ಯಪಾಲರು ಪ್ರಾಸಿಕ್ಯೂಷನ್ ತನಿಖೆ ಕೊಟ್ಟಿದ್ದು ಸರಿ ಇದೆ, ತನಿಖೆಯನ್ನು ಆರಂಭಿಸಿ ಅಂತ ಹೈಕೋರ್ಟ್ ಏನಾದರೂ ಆದೇಶ ಕೊಟ್ಟು ಬಿಟ್ಟರೆ ತನಿಖೆ ಆರಂಭ ಆಗುತ್ತೆ, ಅಲ್ಲಿಗೆ ಸಂಕಷ್ಟ ಆರಂಭ.
ಇಲ್ಲಿ ಮುಖ್ಯವಾಗಿ ಅಪ್ರೂವಲ್ ಮತ್ತು ಅನುಮತಿಯ ವಿಚಾರ, ಪೂರ್ವಾನುಮತಿ ಮತ್ತು ಅಪ್ರೂವಲ್ ವಿಚಾರವಾಗಿ ವಿತ್ ಸೆಕ್ಷನ್ಸ್ ಚರ್ಚೆ ಆಗ್ತಾ ಇರೋದು. ಈ 17A ಮತ್ತು 19 ಸೆಕ್ಷನ್ಸ್ ಯಾವ್ಯಾವಾಗ ಉಪಯೋಗ ಆಗ್ಬೋದು, ಸಂದರ್ಭಕ್ಕೆ ತಕ್ಕ ಹಾಗೆ ಎರಡನ್ನೂ ನಾವು ಉಪಯೋಗಿಸ್ಕೋಬಹುದು ಅಂತ. ಇನ್ನು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ 2 ಸಮಿತಿಗಳ ರಚನೆ ಆಗಿದೆ. ನ್ಯಾಯಮೂರ್ತಿಗಳನ್ನು ಒಳಗೊಂಡಂತಹ ಸಮಿತಿ. ಈ ಸಮಿತಿಯ ವಿಚಾರವಾಗಿ ನಾವು ಪ್ರಶ್ನೆಯನ್ನೂ ಕೂಡ ಮಾಡಿದ್ದೇವೆ. ನಾವಡಿಗೆ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇರೋದು. ಸದ್ಯಕ್ಕೆ ನಾವಡಿಗೆ ಅವರು ಪ್ರಬಲವಾದ ಮಂಡನೆಯನ್ನು ಮಾಡ್ತಾ